ಪ್ರತಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ನಾನು ಚೆನ್ನಾಗಿದ್ದೀನಿ. ಸಿನಿಮಾ ಶೂಟಿಂಗ್ ಅದು ಇದು ಸಿಕ್ಕಾಪಟ್ಟೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇವತ್ತು ನಮಗೆಲ್ಲ ಒಂಥರ ಸಂಭ್ರಮದ ದಿನ, ಹಬ್ಬ. ನಮ್ಗೆ ಯಾವಾಗಲೂ ಹಬ್ಬ ಯಾವತ್ತು ಅಂದರೆ ಶುಕ್ರವಾರ ಸಿನಿಮಾ ರಿಲೀಸ್ ಆದಾಗಲೇ ನಮ್ಗೆ ಹಬ್ಬ. ಅದು ಗೆದ್ದಾಗಲೇ ನಮ್ಮ ಜೀವನ ಸಾರ್ಥಕ ಆಗೋದು. ಸುಮಾರು 8 ವರ್ಷಗಳ ನಂತರ ಯೋಗ್ಯ ಟೂರ್ ಮಾಡಿದ್ವಿ. ಆ್ಯಂಡ್ ಇವತ್ತು ಈ ಲೆವೆಲ್ಗೆ ಒಂಥರ ನೀವೆಲ್ಲ ನೋಡಿದ್ರಿ, ಎಂಜಾಯ್ ಮಾಡಿದ್ರಿ. ಇಷ್ಟು ದೊಡ್ಡ ಸಕ್ಸಸ್ ಸಿಗುತ್ತೆ ಅಂತ ನಾವು ಯೋಚನೆ ಮಾಡಿರಲ್ಲ. ಅಂದರೆ ಇಷ್ಟೇ ಎಂಜಾಯ್ ಮಾಡ್ತಾರೆ ಜನ. ಅಂದರೆ ಫಸ್ಟ್ ಪಾರ್ಟ್ ಮಾಡಿದಾಗ ನಮಗೆ ಸೆಕೆಂಡ್ ಪಾರ್ಟ್ನ ಹೇಗೆ ಎಂಜಾಯ್ ಮಾಡ್ತಾರೋ ಏನೋ ಅನ್ನೋ ಭಯ ನಮಗಿತ್ತು ಒಳಗಡೆ. ಇಡೀ ರಾತ್ರಿ ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ತಾನೆ ಇದ್ವಿ. ಹೆಂಗೆ ಥಿಯೇಟ್ರಲ್ಲಿ ಯಾವ ಥರ ಎಂಜಾಯ್ ಮಾಡ್ತಾರೆ ಜನ, ಥಿಯೇಟ್ರಲ್ಲಿ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ. ಸೆಕೆಂಡ್ ಕ್ಲಾಸು ಬಾಲ್ಕನಿ ಎಲ್ಲ ಓಡಾಡ್ತಾನೆ ಇದ್ವಿ. ಯಾವಾಗ ಜನ ನಗಕ್ಕೆ ಶುರು ಮಾಡಿದ್ರು, ಕಡೆಯವರೆಗೂ ವಿಜುವಲ್ ಹಾಕಕ್ಕೆ ಶುರು ಮಾಡಿದ್ರು. ಆ ಎಕ್ಸೈಟ್ಮೆಂಟ್ ಸಿಕ್ತು ಅವ್ರಿಗೆ. ವಾವ್ ಅಂತಕ್ಕೆ ಶುರುವಾಯ್ತು ಅವ್ರಿಗೆ. ಕಿರ್ಚಾಡಕ್ಕೆ ಶುರು ಮಾಡಿದ್ರು. ಒಂದೊಂದು ಎಂಟ್ರಿಗೂ ಓ ಅಂತ ಇಡೀ ಥಿಯೇಟ್ರ್ ಕೇಳ್ದಂಗೆ ಶಿಳ್ಳೆ ಚಪ್ಪಾಳೆಗಳು ಕೇಳಕ್ಕೆ ಶುರುವಾಯಿತು. ಅಲ್ಲಿ ನಮಗೆ ಸಮಾಧಾನ ಆಯಿತು. ಅಂದರೆ ನಾವು ಮಾಡಿದ ಕೆಲಸ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಎಷ್ಟು ವರ್ಷ, 2 ವರ್ಷ ನಾವು ಅಯೋಗ್ಯ ಜೊತೆಗೆ ಟ್ರಾವೆಲ್ ಮಾಡ್ತಾ ಬಂದಿದ್ವಿ. 2 ಜೊತೆಗೆ ನಾನು ಒಬ್ಬನೇ ಟ್ರಾವೆಲ್ ಮಾಡಿಲ್ಲ, ನಮ್ಮ ಮುನೇಗೌಡರು ಟ್ರಾವೆಲ್ ಮಾಡಿದ್ದಾರೆ. ಆ್ಯಂಡ್ ಗಿರಿ, ಶಿವ ಆ್ಯಂಡ್ ಮಹೇಶ್ ಅವರು, ನಾವು ಅಷ್ಟೂ ಜನ ಎಲ್ಲ ಇಡೀ ತಂಡ, ರಚಿತಾರಾಮ್ ಅವರು ಆಗ್ಬೋದು, ಪ್ರತಿಯೊಬ್ಬರು ಟ್ರಾವೆಲ್ ಮಾಡ್ತಾ ಬಂದಿದ್ದೀವಿ. ಇಷ್ಟು ಜನರ ಒಂದು ಶ್ರಮಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ಆ್ಯಂಡ್ ಇವತ್ತು ನಾವು ಮಾತಾಡಿದ್ರೆ ಜಾಸ್ತಿ ತುಂಬ ಅದು ಉತ್ಪ್ರೇಕ್ಷೆ ಆಗುತ್ತೆ. ಇವತ್ತು ಮಾತಾಡಬಾರ್ದು, ನಾವು ಸೋಮವಾರದ ಮೇಲ್ಗಡೆ ಮಾತಾಡಬೇಕು. ಯಾಕೆಂದರೆ ಈಗ ಆಲ್ರೆಡಿ ಎಲ್ಲ ಕಡೆ ಪ್ರತಿಕ್ರಿಯೆ ಸಖತ್ತಾಗಿದೆ. ಇನ್ನೂ ಚೆನ್ನಾಗಿ ಎತ್ಕೊಳ್ಳುತ್ತೆ. ಆ ಎತ್ಕೊಂಡು ಹೋದ್ಮೇಲೆ ಒಂದು ಸಕ್ಸಸ್ ಮೀಟ್ ಬರ್ತೀವಲ್ಲ, ಆವತ್ತು ನಾವು ಜಾಸ್ತಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತದೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಅಂದರೆ ಜನ ಅಷ್ಟು ವರ್ಷದಿಂದ ಕಾದಿದ್ದು ಮತ್ತೆ ಅದೇ ಒಂದು ನರ್ತಕಿ ಥಿಯೇಟ್ರ್ ಎದುರುಗಡೆ ಆ ಕ್ರೌಡ್ ನೋಡಬೇಕು ಅಂತ ಭಾಳ ಆಸೆ ಇತ್ತು ನನಗೆ. ಆ ಲೆವೆಲಿಗೆ ನೋಡಬೇಕು. ಅಯೋಗ್ಯ ನೋಡಿದ್ವಿ ಯಾವತ್ತು, ಅದೇ ಲೆವೆಲ್ಗೆ ಇಡೀ ಥಿಯೇಟ್ರ್ ಮುಂದುಗಡೆ ಜನಸಾಗರ ಸೇರಬೇಕು ಅಂತ ಆಸೆ ಇತ್ತು. ಅದು ಇವತ್ತು ಈಡೇರಿದೆ. ಆ ಈಡೇರೋದು ಅಷ್ಟೇ ಸಾಕಾಗಲ್ಲ, ಅದರ ಜೊತೆ ಒಳಗಡೆ ಬಂದಾಗ ಅವ್ರು ಎಷ್ಟು ಖುಷಿ ಪಡ್ತಿದ್ದಾರೆ, ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಪ್ರತಿಯೊಂದು ಪಂಚ್ಗಳಿಗಾಗಲಿ, ಎಮೋಷ್ನಲ್ ಸೀನ್ಗಳಿಗಾಗಲಿ, ಆ್ಯಕ್ಷನ್ ಸೀಕ್ವೆನ್ಸ್ಗಳಿಗಾಗಲಿ ವಾವ್ ಅನ್ನೋ ಥರ ಹೇಗೆ ಅವರು ಖುಷಿಯಾಗಿದ್ದಾರೋ ಅದು ನಮಗೆ ಸಿಕ್ಕಿರೋ ಗೆಲುವು ಅಂತ ಹೇಳ್ಬೋದು. ಸಾರ್ಥಕ ಆಗಿದೆ. ನಾನು ಜಾಸ್ತಿ ಮಾತಾಡೋದಕ್ಕಿಂತ ಇನ್ನೊಂದು ಸ್ವಲ್ಪ ದಿವಸ ಕಳೀಲಿ, ಆವತ್ತು ನಮ್ಮ ಖುಷಿನ ಇನ್ನೂ ಜಾಸ್ತಿ ಹಂಚ್ಕೊಳ್ಳೋಣ ಅಂತ ನನಗನ್ನಿಸ್ತದೆ. ಹಾಗೆ ನಮ್ಮ ನಿರ್ಮಾಪಕರು ಈ ಸಿನಿಮಾಗೆ ಬೆಂಗಾವಲಾಗಿ ನಿಂತ್ಕೊಂಡು ಈ ಸಿನಿಮಾ ಇವತ್ತೇನು ನೀವು ನೋಡ್ತಾ ಇದ್ದೀರೋ, ಈ ಕ್ವಾಲಿಟಿ ಆಗಲಿ, ಅಷ್ಟು ಜನ ಆ್ಯಕ್ಟ್ರ್ಗಳಾಗಲಿ, ಅಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಆಗಲಿ, ಸೂಪರ್ ಸ್ಟಾರ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ. 2 ಸೂಪರ್ ಸ್ಟಾರ್ಗಳಿದ್ದಾರೆ. ಆ 2 ಸೂಪರ್ ಸ್ಟಾರ್ಗಳ ಎಂಟ್ರಿ ಆಗಲಿ, ಅದೆಲ್ಲದಕ್ಕೂ ಕಾರಣ ಇವತ್ತು ನಿರ್ಮಾಪಕರು. ಹಾಗೆ ಮಹೇಶ್ ಈ ಸಿನಿಮಾಗೆ ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಹಗಲು ರಾತ್ರಿ ಕೆಲಸ ಮಾಡಿದ್ದಾನೆ. ನಿದ್ದೆ ಬಿಟ್ಟು ಪ್ರತಿಯೊಂದು ಹಂತದಲ್ಲೂ ಪ್ರಮೋಷನ್ ವಿಚಾರದಲ್ಲಾಗಿರಲಿ, ಎಲ್ಲ ವಿಚಾರದಲ್ಲೂ ಆಗಿರಲಿ ನಿಂತಿದ್ದಾನೆ. ನಾನೊಂದು ಸಿನಿಮಾಗೆ ಏನು ನಿಂತ್ಕೋಬೇಕೋ ಒಬ್ಬ ಹೀರೋ ಆಗಿ, ನಾನೊಂದು ಮಾತು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಡೆ ದಿವಸ ಥಿಯೇಟ್ರಲ್ಲಿರೋವರೆಗೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಮೋಟ್ ಮಾಡ್ತೀನಿ ಅಂತ. ಆ ಥಿಯೇಟ್ರಲ್ಲಿರೋವರೆಗೂ ನಾನು ಸಿನಿಮಾ ಹಿಂದೆ ಇದ್ದೇ ಇರ್ತೀನಿ. ಸ್ಟಾರ್ಟ್ ಆದಾಗಿಂದ ಕಡೆ ದಿವಸದವರೆಗೂ ನಾನು ಇದ್ದೇ ಇರ್ತೀನಿ. ಅದು ನಾನು ಯಾವತ್ತೂ ನನ್ನ ತಂಡನ ಬಿಟ್ಕೊಡಲ್ಲ. ನನ್ನ ನಿರ್ಮಾಪಕರನ್ನಾಗಲಿ, ನನ್ನ ಆರ್ಟಿಸ್ಟ್ಗಳನ್ನಾಗಲಿ, ನನ್ನ ಟೆಕ್ನಿಷಿಯನ್ಸ್ನಾಗಲಿ ಯಾವತ್ತೂ ಬಿಟ್ಕೊಡೋ ಮಾತೇ ಇಲ್ಲ. ಕಡೆಯವರೆಗೂ ನಾನು ನಿಂತ್ಕೋತೀನಿ. ಅದು ಈ ಸಿನಿಮಾದಲ್ಲೂ ಆಗಿದೆ, ಪ್ರತಿ ಸಿನಿಮಾದಲ್ಲೂ ಹಾಗೆ ಮಾಡ್ತಾಯಿದ್ವಿ. ಆ್ಯಂಡ್ ಬೆಣ್ಣೆ ಮತ್ತು ಮಟನ್ ಕ್ಯಾರೆಕ್ಟ್ರು ನಮ್ಮ ಶಿವ ಮತ್ತು ಗಿರಿ ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು. ಯಾಕಂದರೆ ಅವರಿಬ್ಬರು ನಾನು ಹೇಗೆ ಅಥವಾ ನಮ್ಮ ಹೀರೋಯಿನ್ನು ಅಥವಾ ಪ್ರೊಡ್ಯೂಸರ್ ಡೈರೆಕ್ಟ್ರು ಹೇಗೆ ಪಿಲ್ಲರ್ಗಳಾಗ್ತೀವೋ ಹಾಗೆ ಇವರಿಬ್ಬರು ಕೂಡ 2 ಪಿಲ್ಲರ್ಗಳ ಸಿನಿಮಾಗೆ. ನಿಮಗೆ ಗೊತ್ತು ಎಷ್ಟು ಚೆನ್ನಾಗಿ ಗೊತ್ತಿದ್ದಾರೆ ಸಿನಿಮಾನ ಅಂತ, ಹೆಂಗೆ ಎಂಟರ್ಟೈನ್ ಮಾಡಿದ್ದಾರೆ ಇಡೀ ಸಿನಿಮಾನ ಅಂತ. ಆ ಕಾರಣಕ್ಕೆ ಇವತ್ತು ಅಯೋಗ್ಯ ಟು ಇಡೀ ಕರ್ನಾಟಕದಾದ್ಯಂತ ತೆರೆ ಮೇಲೆ ಬಂದಿದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದನ ಬೇಡ್ತಾ ಇದ್ದೀವಿ. ನೀವೆಲ್ಲರೂ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ. ಇದೆಲ್ಲ ಮುಗಿದ ಮೇಲೆ ನಮ್ಮ ಆಸೆ ಇದೆ, ಪಾರ್ಟ್ 3 ಮಾಡಬೇಕು, ಪಾರ್ಟ್ 4 ಮಾಡಬೇಕು ಅಂತ ನಮಗೆಲ್ರಿಗೂ ಇದೆ. ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಈ ಸಿನಿಮಾನ ದೊಡ್ಡ ಮಟ್ಟಕ್ಕೆ ಗೆಲ್ಲಿಸ್ಕೊಡಿ. ಈಗ ಎಲ್ಲ ಕಡೆ ತುಂಬ ಚೆನ್ನಾಗಿ ಓಪನಿಂಗ್ ತೊಗೊಂಡಿದೆ. ಮಂಡ್ಯ ಆಗ್ಬೋದು, ಮೈಸೂರು ಆಗ್ಬೋದು, ದಾವಣಗೆರೆ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಓಪನಿಂಗ್ ತೊಗೊಂಡಿದೆ. ನರ್ತಕಿನಲ್ಲೂ ಫುಲ್ ಆಗಿದೆ. ಈ ಒಂದು ಸಂಭ್ರಮ ಇವತ್ತು ನಾವು ನಿದ್ದೆ ಮಾಡೋದಕ್ಕೆ ನೆಮ್ಮದಿಯಾಗಿ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ನಮ್ಮ ಇಡೀ ತಂಡ ಬಹುಶಃ ನಿದ್ದೆ ಮಾಡಲ್ಲ ಇವತ್ತು, ಯಾಕಂದರೆ ಇನ್ನು ನಮ್ಮ ಜರ್ನಿ ಈಗ ಜಾಸ್ತಿ ಆ್ಯಕ್ಚುಲಿ ಜರ್ನಿ ಶುರುವಾಗಿರೋದು. ಇಷ್ಟು ಬೇಗ ನಿದ್ದೆ ಬರಲ್ಲ. ಐ ಹೋಪ್ ಏನಂದರೆ ಇನ್ನೊಂದು ವಾರ 15 ದಿವಸದಲ್ಲಿ ಮಲಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಇಡೀ ಕರ್ನಾಟಕ ಟ್ರಾವೆಲ್ ಮಾಡ್ಬೇಕು ನಾವೀಗ, ಇಲ್ಲಿಂದ ಶುರು ಮಾಡಿ ಮಂಡ್ಯ, ಮೈಸೂರು ಎಲ್ಲ ಡಿಸ್ಟ್ರಿಕ್ಗಳಿಗೂ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ತುಂಬ ಕೆಲಸ ಇದೆ. ಆ್ಯಂಡ್ ನಿಮಗೆ ಸ್ಪೆಷಲಿ ಯೂಟ್ಯೂಬರ್ಸ್, ಪ್ರತಿಯೊಬ್ಬರು ಇನ್ಫ್ಲುಯೆನ್ಸರ್ಸ್ ಆ್ಯಂಡ್ ಟ್ರೋಲ್ ಮಾಡಿದವರಾಗಿರ್ಬೋದು, ಪ್ರತಿಯೊಬ್ಬರು ನಮ್ಮ ಜೊತೆ ನಿಂತ್ಕೊಂಡಿದ್ದೀರಾ. ನೀವೆಲ್ಲರೂ ಸತೀಶ್ ಅವ್ರು ಗೆಲ್ಲಬೇಕು, ಮಹೇಶ್ ಗೆಲ್ಲಬೇಕು, ಮುನೇಗೌಡರು ಗೆಲ್ಲಬೇಕು, ಅಯೋಗ್ಯ ಟು ಗೆಲ್ಲಬೇಕು ಅಂತ ಪ್ರತಿಯೊಬ್ಬರು ನಮ್ಮ ಹಿಂದೆ ನಿಂತ್ಕೊಂಡಿದ್ದೀರಾ, ನಮ್ಮ ಜೊತೆ ನಿಂತ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಐ ಲವ್ ಯು ಆಲ್. ನಿಮ್ಮ ಸಪೋರ್ಟಿಗೆ, ನಿಮ್ಮ ಪೇಷನ್ಸಿಗೆ, ನಮ್ಮ ಜೊತೆ ನಿಂತ್ಕೊಂಡಿದ್ದಕ್ಕೆ. ಐ ಹೋಪ್ ನಾವು ನಿಮ್ಮನ್ನು ಯಾರನ್ನೂ
ನಿರಾಸೆ ಮಾಡಿಲ್ಲ ಅಂತ ಅನ್ಕೋತೀವಿ. ನಿರಾಸೆ ಏನಾರು ಮಾಡಿದೀವ? ಇಲ್ಲ 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 ನಿರಾಸೆ ಏನಾರು ಆಯ್ತಾ? ಇಲ್ಲ ಇಲ್ಲ ಸರ್. ನಿಮ್ಗೆ ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸಿನಿಮಾದಲ್ಲಿ ನನಗೆ ಸಾಂಗ್ಸ್ ಇಷ್ಟ ಆಯ್ತು, ಆಮೇಲೆ ಮತ್ತೆ ನಿಮ್ಮ ಆಕ್ಟಿಂಗ್ ಇಷ್ಟ ಆಯ್ತು, ರವಿಚಂದ್ರನ್ ಸರ್ ಎಂಟ್ರಿ ಇಷ್ಟ ಆಯ್ತು. Okay. ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. Okay. ಒಂದಷ್ಟು ಜನ ಆಡಿಯನ್ಸ್ ಆಚೆ ಬಂದ್ಮೇಲೆ ಹೇಳ್ತಾ ಇದ್ರು ಕೆಲವೊಂದು ಸೀನ್ಗಳನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಒಳ್ಳೆ ಬೀಗ್ ರೂಟ್ ತರ ಇತ್ತು ಸಿನಿಮಾ, ಎಲ್ಲ ಇತ್ತು ಓವರ್ ಆಲ್ ಆಗಿ ಅಂತ ಹೇಳ್ತಾ ಇದ್ರು. ಭರ್ಜರಿ ಬಾಡುಟ. ಭರ್ಜರಿ ಬಾಡುಟ ತರ ಇತ್ತು ಅಂತ. ಹೆಂಗನ್ಸುತ್ತೆ? ಆಲ್ರೆಡಿ ಬಂದಿದ್ದಂತಹ ಆಡಿಯನ್ಸ್ ಎಲ್ಲ ಈ ರೀತಿಯಾಗಿ ಒಪಿನಿಯನ್ ಕೊಡ್ತಿದ್ದಾರೆ, ಹೆಂಗನ್ಸುತ್ತೆ ನಿಮಗೆ? ಅದೇ ತಾನೇ ನಮ್ಗೆ ಕಿರೀಟ, ಅದೇ ತಾನೇ ಪ್ರಶಸ್ತಿ, Yes, yes. ಅದೇ ತಾನೇ ನಮಗೆ ಎಲ್ಲವೂ ಅದೇ ತಾನೇ ನಮಗೆ ನಮ್ಮ ರಕ್ಷಣೆ, ನಮ್ಗೆ ಶ್ರೀರಕ್ಷಣೆ ತಾನೆ. ಹೌದು. ಅವ್ರು ಆಡೋ ಒಂದೊಂದು ಮಾತುಗಳು, ಅವ್ರು ನಗ್ತಾ ಇದ್ದಾಗ ನಮ್ಗೆ ಇನ್ನೇನು ದುಡ್ಡು ಎಲ್ಲೋ ಬ್ಯಾಂಕಲ್ಲಿ ಇರುತ್ತೆ ಬಂದ್ರೆ, ಇಲ್ಲ ಅದೇನು ಕಣ್ಣು ಕಾಣಿಸಲ್ಲ, ಅದು ಯಾವುದೋ ರೂಪದಲ್ಲಿ ಇರುತ್ತೆ. Correct. ಹೌದು, ಮನುಷ್ಯ ಬದುಕ ದುಡ್ಡು ಬೇಕು, ಹಂಗಂತ ದುಡ್ಡೇ ಎಲ್ಲವೂ ಅಲ್ಲ. ಈ ಸಂಭ್ರಮ, ಈ ಸಂತೋಷ, ಆ ಜನಗಳ ಶಿಳ್ಳೆ ಚಪ್ಪಾಳೆ, ಪ್ರತಿಯೊಬ್ಬ ಕಲಾವಿದ ಬದುಕೋದೇ ಅದಕ್ಕೆ. ಅದೊಂದು ಸಿಕ್ಬಿಡ್ಲಿ ಸಾಕು, ಥಿಯೇಟ್ರಲ್ಲಿ ಅವತ್ತಿನ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಅದೊಂದು ಸಿಕ್ಬಿಡ್ಲಿ ಸಾಕು ಅಂತ ಪ್ರತಿಯೊಬ್ಬರು ಜೀವಿಸ್ತಾ ಇರ್ತೀವಿ. ಯಾಕಂದರೆ ಅಷ್ಟು ವರ್ಷಗಳಿಂದ ನಾವು ಬೇರೆಯವ್ರ ಕಟೌಟ್ಗಳನ್ನ ನೋಡಿಕೊಂಡು, ಬೇರೆ ನಮ್ಮ ಸ್ಟಾರ್ಗಳನ್ನ ನೋಡಿಕೊಂಡು, ಶಿಳ್ಳೆ ಹೊಡ್ಕೊಂಡು, ಚಪ್ಪಾಳೆ ಹೊಡ್ಕೊಂಡು ಬಂದವರು ನಾವು. ಇವತ್ತು ನಮ್ಮದೇ ಒಂದು ಸಿನಿಮಾ ಹಂಗೆ ಬಿಡುಗಡೆ ಆಗಿದೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಯಾವ ಸ್ಟಾರ್ಗಳ ವಿರೋಧಿಗಳು ನಾವಲ್ಲ ಸಿನಿಮಾದವರು. ಎಲ್ಲ ಸ್ಟಾರ್ಗಳು ನಮಗಿಂತ ಸೀನಿಯರ್ಸ್ ಅವರು ನಮ್ಮ ಹೀರೋಗಳು. ಎಲ್ಲರ ಸಿನಿಮಾನು ನಾವು ಟಿಕೆಟ್ ತೊಗೊಂಡು ನೋಡಿದ್ದೀವಿ, ಕಟೌಟ್ ಎದುರುಗಡೆ ನಿಂತ್ಕೊಂಡು ಖುಷಿ ಪಟ್ಟಿದ್ದೀವಿ, ವಿಜುವಲ್ ಹಾಕಿದ್ದೀವಿ. ಇವತ್ತು ನಮ್ಮ ಸಿನಿಮಾಗೆ ಜನ ಹಂಗೆ ಬರಲಿ, ಎಲ್ಲ ಹೀರೋಗಳ ಫ್ಯಾನ್ಸ್ಗಳು ಬರಲಿ, ಎಲ್ಲರೂ ನೋಡಲಿ. ಯಾಕೆಂದರೆ ಕನ್ನಡ ಸಿನಿಮಾ ಇದು, ಬೇರೆ ಸಿನಿಮಾ ಅಲ್ಲ. ಭೇದ ಭಾವ ಮಾಡಬೇಡಿ. ನಾವು ಗೆದ್ದರೆ ಎಲ್ಲ ಹೀರೋಗಳು ಗೆದ್ದಂಗೆ, ಇನ್ನೊಂದಷ್ಟು ಜನ ಹೀರೋಗಳು ಬಿಡ್ತಾರೆ, ಇನ್ನೊಂದಷ್ಟು ಜನ ನಿರ್ಮಾಪಕರುಗಳು ಬರ್ತಾರೆ. ಹಂಗಾಗಿ ಸಿನಿಮಾಗಳನ್ನ ಉಳಿಸಿ. ಯಾಕೆಂದರೆ ಕನ್ನಡ ಸಿನಿಮಾ ಉಳಿಬೇಕು ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಹೌದು, ಇವತ್ತು ನಾವು ಪ್ರೂವ್ ಮಾಡಿದ್ದೀವಿ ಒಳ್ಳೆ ಸಿನಿಮಾ ಬಂದಿದೆ ಅಂತ. ಥಿಯೇಟ್ರ್ ಒಳಗಡೆ ಬಂದು ನೀವು ನೋಡ್ಬಿಟ್ಟು ನೀವು ಜನಗಳಿಗೆ ಹೇಳಿ, ನೀವೇ ರಿವ್ಯೂ ಮಾಡಿ, ನೀವೇ ಟ್ಯಾಗ್ ಮಾಡಿ, ನೀವೇ ಜನಗಳೇ ರಿವ್ಯೂ ಮಾಡಿ, ನಮ್ಮನ್ನು ಟ್ಯಾಗ್ ಮಾಡಿ, ನಾವು ಶೇರ್ ಮಾಡ್ತೀವಿ ಅದನ್ನು. ನಿಮ್ಮ ಒರಿಜಿನಲ್ ರಿವ್ಯೂ ಬರಲಿ ಅಲ್ವಾ? ಈಗ ನಾವು ಮಾಡಿದಾಗ ಅಥವಾ ನಮ್ಮ ಇನ್ಫ್ಲೂಯೆನ್ಸರ್ಗಳು ಮಾಡಿದಾಗಲೋ ಅಥವಾ ಯೂಟ್ಯೂಬರ್ಸ್ ಮಾಡಿದಾಗಲೋ ಏನಾಗುತ್ತೆ, ಇವ್ರು ಸುಮ್ಮನೆ ಹೇಳ್ತವ್ರೆ ಅನ್ನೋ ಥರದ್ದು ಬೇಡ. ನಾನು ಹೇಳೋದು, ನೀವೆಲ್ಲ ನೋಡಿದರೆ ನಿಮ್ಮ ಆನೆಸ್ಟ್ ಒಪಿನಿಯನ್ ಕೊಡ್ತೀರಾ, ಐನೋ. ಬಟ್ ಜನಗಳು ಬಂದು ಹೇಳಲಿ, ಜನಗಳು ನುಗ್ಗಲಿ, ಇದು ಈ ಸಕ್ಸಸ್ ಅಲ್ಲ, ಇನ್ನು ದೊಡ್ಡ ಲೆವೆಲ್ಗೆ ಸಕ್ಸಸ್ ಆಗಲಿ, ಆ ಜಾತ್ರೆ ಆಗಲಿ ಅಂತ ನೀವೆಲ್ಲ ಕೇಳ್ಕೊಳ್ಳಿ, ಹರಸ್ರಿ. ಥ್ಯಾಂಕ್ ಯು ಸೊ ಮಚ್. ಒಂದು ಕ್ಲೈಮ್ಯಾಕ್ಸ್ ನೋಡಿ ಮಿಸ್ ಮಾಡಿಬಿಡಿ ಅಂತ ಪ್ರತಿ ಸಿನಿಮಾದಲ್ಲೂ ಹೇಳ್ತೀವಿ. ಆದರೆ ಈ ಕ್ಲೈಮ್ಯಾಕ್ಸಲ್ಲಿ ಜನ ಎದ್ದು ನಿಂತ್ಕೊಂಡು, ಅಂದರೆ ಆ ಲೆವೆಲ್ಗೆ ಒಂದು ಕಿರ್ಚಾಟ, ಅರ್ಚಾಟ, ಕೂಗಾಟ. ಅವ್ನು ಸಿದ್ದೇಗೌಡ ಗೆದ್ದಾಗ ಒಂದು ಸೆಲೆಬ್ರೇಷನ್, ನಿಜವಾಗ್ಲೂ ಪಂಚಾಯತಿಯವ್ರು ಗೆದ್ದಂಗೆ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಅಂದರೆ ಬಚ್ಚೇಗೌಡನಿಗೆ ಹಾಕ್ಬೇಕಾದ್ರೆ ಒಂದೊಂದು ಅವಾಜ್ ಹಾಕ್ಬಿಟ್ಟು ಮೀಸಿ ತಿರ್ಸ್ಕೊಂಡು ಬರ್ತಾ ಇರ್ಬೇಕಾದ್ರೂ ಜನ ಏನು ನಮ್ಮ ಕಡೆಯವರು ಇರೋ ಟೈಪು ಎಲ್ಲರೂ ವಿಜುವಲ್ ಆಗ್ತಿದ್ದೈತಲ್ಲ. ಅಂದರೆ ಯಾರೋ ನಿಜವಾಗ್ಲೂ ಒಂದು ಎಲೆಕ್ಷನ್ ಗೆದ್ದಾಗ ಒಂದು ಖುಷಿ ಸಿಗ್ತಾಯಿತ್ತಲ್ಲ, ಆ ಸೆಲೆಬ್ರೇಷನ್ ಮಾಡ್ತಾಯಿದ್ರಲ್ಲ. ಆ್ಯಂಡ್ ಕಡೆಯಲ್ಲಿ ಆ ಕತೆ ಹೇಳುತ್ತೆ ಗೊತ್ತಾ, ಒಂದು ಪ್ರಾಣಿ ಬಂದು, ಆ ಪ್ರಾಣಿ ಬಂದು ಕತೆ ಹೇಳಬೇಕಾದ್ರೂ ಯಾರೂ ಥಿಯೇಟ್ರಿಂದ ಅಲಗಾಡ್ತಾ ಇರಲಿಲ್ವಲ್ಲ. ಅಂದರೆ ಈ ಕಾರಣಕ್ಕೆ ಕ್ಲೈಮ್ಯಾಕ್ಸ್ನ ಥಿಯೇಟ್ರಲ್ಲಿ ಎಂಜಾಯ್ ಮಾಡಬೇಕು. ಅಂದರೆ ಓವರ್ ಆಲ್ ಸಿನಿಮಾನೇ ನಾನು ಅವತ್ತು ಹೇಳ್ತಿದ್ದೆ, ಈ ಸಿನಿಮಾ ನಿಮಗೆ ಬೆಳ್ಳಿ ತೆರೆಗೆ ಓ ಟಿ ಟಿಗಲ್ಲ ಅಥವಾ ಟಿ ವಿಗಲ್ಲ, ಬರೀ ಟಿ ವಿಗೆ, ಬರೀ ಓ ಟಿ ಟಿಗಲ್ಲ, ಅದಾದಮೇಲೆ ನೋಡಲಿ, ರಿಪೀಟ್ ನೋಡಲಿ. ಬಟ್ ಇದು ಬೆಳ್ಳಿ ತೆರೆನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು, ಅದನ್ನು ಮಿಸ್ ಮಾಡ್ಕೋಬಾರ್ದು. ಕ್ಲೈಮ್ಯಾಕ್ಸ್ ಅಂದರೆ ಮೋಸ್ಟ್ ಆ ಸೂಪರ್ ಸ್ಟಾರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವರ ಎಫರ್ಟು ನನಗಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಎಂಟ್ರಿ ಬಂದಾಗ ಮೈ ರೋಮಾಂಚನ ಆಗುತ್ತೆ. ಬಹುಶಃ ನಾನು ಅವ್ರನ್ನ ತುಂಬ ವರ್ಷಗಳಾಗಿತ್ತು ಆ ಥರ ನೋಡಿ. ಅವ್ರು ನೋಡೋದೇ ಒಂದು ಸೆಲೆಬ್ರೇಷನ್ ನಮಗೆ. ನಮ್ಮ ಸೂಪರ್ ಸ್ಟಾರ್ ಅಲ್ವಾ ಅವರು, ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋದು. ಆ ಸೆಲೆಬ್ರೇಷನ್ ಇದೆಯಲ್ಲ, ಅದು ಜನ ಎಲ್ಲ ನಾವು ವಿಜುವಲ್ ಆಗ್ತಾಯಿದ್ವಿ ಅವ್ರು ಎಂಟ್ರಿ ಕೊಟ್ಟಾಗ. ಆ ಒಂದು ಖುಷಿ, ಆ ಒಂದು ಸೌಭಾಗ್ಯನ ಅವ್ರು ನಮಗೆ ಕೊಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲರನ್ನೂ ಒಗ್ಗೂಡಿಸಿ ಇಷ್ಟು ದೊಡ್ಡ ಬಜೆಟಿನ ಸಿನಿಮಾನ ಇಷ್ಟು ದೊಡ್ಡ ಹಣ ಹಾಕಿ ನಮ್ಮ ನಿರ್ಮಾಪಕರು ನಿರ್ಮಿಸಿದ್ದಾರೆ. ಮುನೇಗೌಡರು ಅವ್ರ ಬ್ಯಾನರಲ್ಲಿ 10 ಸಿನಿಮಾಗಳು ಬರಲಿ. ನಾನೊಬ್ಬನಿಗೆ ಅಲ್ಲ, 10 ಜನ ಹೀರೋಗಳಿಗೆ ಸಿನಿಮಾ ಮಾಡಲಿ, ಅವರು 10 ಜನ ಡೈರೆಕ್ಟರ್ಗಳಿಗೆ ಸಿನಿಮಾ ಮಾಡಲಿ. ಹಿಂಗೆ ಕನ್ನಡ ಇಂಡಸ್ಟ್ರಿ ಬೆಳೆಸಿ ನೀವೆಲ್ಲರೂ ಬನ್ನಿ ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ನೋಡಿ. ಥ್ಯಾಂಕ್ ಯು, ಐ ಲವ್ ಯು ಆಲ್. ಜನಕ್ಕೆ ಮೆಚ್ಚಬೇಕು, ಜನ ತುಂಬ ಖುಷಿ ಪಡಬೇಕು ಅನ್ನೋದು ನನ್ನ ಆಸೆ. ಆ ಆಸೆ ಇವತ್ತು ಜನಗಳ ಮಧ್ಯೆ ನಾನು ಕೂತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಅವ್ರು ಪಟ್ಟಂಥ ಸುಖ ಇದೆಲ್ಲ ನೋಡಿ ನನಗೆ ತುಂಬ ಸಂತೋಷ ಆಗಿದೆ. ನಮ್ಮ ಸಿನಿಮಾದಲ್ಲಿ ಮಾಡಿದಂಥ ನಮ್ಮ ಹೀರೋ ಆಗಿರಲಿ, ಹೀರೋಯಿನ್ ಆಗಿರಲಿ, ಮತ್ತು ನಮ್ಮ ಬೆಣ್ಣೆ ಮಟನ್ನು ಇವರು, ಮತ್ತು ನಮ್ಮ ನಿರ್ದೇಶಕರು ತುಂಬ ಈ 1 ತಿಂಗಳಂತೂ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಆಮೇಲೆ ಸೆಂಟ್ರಲ್ ಪಾಪ BP ಬಂದ್ಬಿಟ್ಟಿತ್ತು ಅವರು, ಆ ಥರ ಆಗ್ಬಿಟ್ಟಿದೆ. ಅಷ್ಟು ಕಷ್ಟಪಟ್ಟು ಮಾಡಿದಂಥ ಸಿನಿಮಾ ಇವತ್ತು ಎಲ್ಲ ಜನ ನೋಡಿ ಹರಿಸಿದ್ದಾರೆ. ಅದಕ್ಕೆ ನಮಗೆ ಭಾರಿ ಖುಷಿಯಾಗಿದೆ. ನಮ್ಮ ರವಿ ಸರ್ ಆಗಿರ್ಬೋದು,
ನಾವು ಚಿಕ್ಕಂದಿನಿಂದ ಅವರು ಸಿನಿಮಾ ನೋಡಿಕೊಂಡು ಮತ್ತು ಹಾಡುಗಳು ಕೇಳ್ಕೊಂಡು ಬಂದಂಥ ಅವ್ರು ಬಂದು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋದು ಅಂತ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಖುಷಿ ಇನ್ನೇನು ಬೇಕಾಗಿದೆ ಶಾಂತಿ ಕ್ರಾಂತಿಗೋಸ್ಕರ ಹೋರಾಟ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇಲ್ಲಿ ಅವ್ರು ತೆರೆ ಮೇಲೆ ಬಂದಿದ್ದಾರೆ, ಏನಂತ? ಹಾಂ, ಅದು ಯಾಕೆ ಅವರು ಆಲ್ರೆಡಿ ನಾನು ನೋಡ್ತಾ ಇದ್ದೆ, ಫುಲ್ಲು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ. ಖುಷಿ ಆಗುತ್ತೆ, ಯಾಕಂದರೆ ಆ ಟೈಮಲ್ಲಿ ನೋಡಿ ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಂಬಿಟ್ರೆ ನಾವು ಸಿನಿಮಾಗಳನ್ನ ನೋಡೋದನ್ನ ಈ ರೀತಿ ಆಗುತ್ತೆ. ಅವತ್ತು ಆ ಸಿನಿಮಾನ ಗೆಲ್ಲಿಸಿದ್ರೆ ನಮ್ಮ ಇಂಡಸ್ಟ್ರಿ ಚೆನ್ನಾಗಿರ್ತಾಯಿತ್ತು. ಈಗ ಶುಭ ಶಕುನ ನಮ್ಮ ಸಿನಿಮಾ ಮುಖಾಂತರ ಅದು ಈಚೆ ಬರಲಿ. ನಾನು ಹಾರೈಸ್ತೀನಿ ಮತ್ತೆ ರಿಲೀಸ್ ಆಗಬೇಕು ಶಾಂತಿ ಕ್ರಾಂತಿ ಅಂತ. ಸರ್ ಮಾತಾಡ್ಬೋದಾ? ಸಿನಿಮಾ ಕೊಟ್ಟಿದ್ದೀನಾ? ಸಿನಿಮಾ ಚೆನ್ನಾಗಿದೆ. ಯಾವುದೇ ನಾನು ಅಂದರೆ ಒಬ್ಬ ನಿರ್ದೇಶಕನಾಗಿ ಸಿನಿಮಾ ಮಾತಾಡಿದ್ರೆ ತುಂಬ ವ್ಯಾಲ್ಯೂ ಇರುತ್ತೆ. ಸಿನಿಮಾ ಅದಕ್ಕೆ ಒಂದು ವ್ಯಾಲ್ಯೂ ತಂದು ಕೊಡುತ್ತೆ. ಸೊ ಅದು ವರ್ಕು ನೀವೆಲ್ಲ ನೋಡಿ ಬಂದು ತುಂಬ ಜನ ಹೇಳಿದರು. ಯಾವಾಗಲೂ ಹೇಳ್ತೀನಿ ಕೇಳಿ, ಒಂದು ಸೀಕ್ವೆಲ್ ಸಿನಿಮಾ ಮಾಡ್ಬೇಕಾದ್ರೆ ಕಮರ್ಷಿಯಲ್ ದುಡ್ಡು ಮಾಡಿಬಿಡುತ್ತೆ. ಟಿ ವಿ ರೇಟ್ಸ್, ಡಬ್ಬಿಂಗ್ ರೇಟ್ಸ್, ಓಪನಿಂಗ್ ಕಲೆಕ್ಷನ್ ತೊಗೊಳ್ತಾರೆ. ಬಟ್ 1 2 ಅನ್ನೋದನ್ನ ಕೇಳೋದಿದೆಯಲ್ಲ, ಅದು ಭಾಳ ಕಷ್ಟ, ತುಂಬ ರೇರ್. ನನಗೆ ತುಂಬ ಜನ ಪಾರ್ಟ್ 1 ಪಾರ್ಟ್ ತುಂಬ ಚೆನ್ನಾಗಿದೆ ಅಂದಾಗ ನನಗೆ ಭಾಳ ಖುಷಿ ಆಯಿತು. ಈ ಕಲೆಕ್ಷನ್ ವೈಸು ಮಂಡ್ಯ ಹೌಸ್ಫುಲ್ ಆಯಿತು, ದಾವಣಗೆರೆ ಹೌಸ್ಫುಲ್ ಆಯಿತು, ಹುಬ್ಳಿ ಹೌಸ್ಫುಲ್ ಆಯಿತು, ಹೊಸಕೋಟೆ ಹೌಸ್ಫುಲ್ ಆಗಿದೆ, 6-7 ಕಡೆ ಹೌಸ್ಫುಲ್ ಆಗಿದೆ ಮ್ಯಾಟ್ನಿಂಗ್ ಶೋ. ಇವತ್ತು ಯಾವುದೇ ರೀತಿ ಹಾಲಿಡೇಸ್ ಇಲ್ಲ. 4-5 ಆರೆಂಜ್ ಬಿದ್ದಿದೆ. ನಾವು ಯಾವುದೇ ರೀತಿ ಯಾರೋ ಮೆಚ್ಚೋಕ್ಕೋಸ್ಕರ ಅರೇಂಜ್ಗಳು ಮಾಡ್ಕೊಳ್ಳೋದಾಗಲಿ, ಆ ಥರ ಯಾವುದೇ ರೀತಿ ಟ್ರಿಕ್ಸ್ಗಳು ಮಾಡೋಕ್ಕೆ ಹೋಗ್ತಾಯಿಲ್ಲ. ಆರ್ಗ್ಯಾನಿಕ್ ನೋಡಿ, ನಾನು ಟ್ರೈಲರು ಬಿಡೋಕ್ಕೆ ಹೋಗಲಿಲ್ಲ ಈ ಸಿನಿಮಾಗೆ. ಏಕೆಂದರೆ ಸಾಂಗ್ನ ಪ್ರಮೋಟ್ ಮಾಡ್ಕೋತಾ ಕೆಲವೊಂದು ಸೀಕ್ರೆಟ್ಗಳು ಮೇಂಟೈನ್ ಮಾಡಬೇಕಾಗಿತ್ತು ಸಿನಿಮಾದಲ್ಲಿ. ಅದನ್ನು ಅಲ್ಲಿ ನೋಡಿದ್ರೆ ವಾವ್ ಅನಿಸುತ್ತೆ, ಆ ಟ್ರೈಲರ್ ನೋಡಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆಲ್ಲ ನನಗೆ ಹೀರೋ ಮತ್ತು ನಮ್ಮ ಪ್ರೊಡ್ಯೂಸರ್ ಭಾಳ ಸಾಥ್ ಕೊಟ್ಟರು. ಆ್ಯಂಡ್ ಒಬ್ಬೊಬ್ಬರಿಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ನನ್ನ ಮಟನ್ ಆ್ಯಂಡ್ ಬೆಣ್ಣೆ, ವೆಜ್ ಆ್ಯಂಡ್ ನಾನ್ ವೆಜ್, ಆ ಕಾಂಬಿನೇಷನ್ನೇ ನನಗೆ ನನ್ನ ಊರಲ್ಲಿ ನೋಡಿದಂಥ ಕ್ಯಾರೆಕ್ಟ್ರುಗಳವರು. ಅವರು ಅವತ್ತು ಜೀವಿಸಿದ್ದಾರೆ, ಇವತ್ತು ಜೀವಿಸಿದ್ದಾರೆ. ಅವರು ಏನರಪ್ಪ ನಟರವರು ಅಂದರೆ ನಾವು ಬರ್ಕೊಂಡು ಹೋಗ್ತೀವಿ ಅಷ್ಟೇ. ಕಾಮಿಡಿ ಯಾವತ್ತೂ ಅಷ್ಟೇ, ಯಾವುದೇ ಡೈರೆಕ್ಟ್ರ್ ಕೈಲಿ ತೆಗಿಯೋಕ್ಕಾಗಲ್ಲ. ಅದು ಆಗಬೇಕು, ಅದು ಆ್ಯಕ್ಟಿಂಗಲ್ಲಿ ಆಗಬೇಕು. ಅಷ್ಟು ಚೆನ್ನಾಗಿ ಅವರು ಪ್ರತಿಭಾನ್ವಿತ ಅನ್ನೋದಕ್ಕಿಂತ ದೊಡ್ಡ ಮಟ್ಟಕ್ಕೆ ಒಂದು ಪದ ಬಳಸ್ಬೋದು. ಸೂಪರಾಗಿ ಮಾಡಿದ್ದಾರೆ, ಜೀವ ತುಂಬಿದ್ದಾರೆ ನನ್ನ ಗೆಳೆಯರು. ರವಿಶಂಕರ್ ಸರ್ ಆಗ್ಬೋದು, ವಾವ್, ಅವರು ಡಾರ್ಕ್ ಕಾಮಿಡಿ ಅವ್ರದ್ದು. ನೀವು ಫಸ್ಟ್ ಹಾಫ್ ನೋಡಿ, ನಿಮಗೆಲ್ಲ ಕ್ರಿಯೇಟೆಡ್ ಕಾಮಿಡಿ. ಸೆಕೆಂಡ್ ಹಾಫೆಲ್ಲ ರವಿ ಸರ್ ಎತ್ಕೊಂಡು ಹೋಗ್ತಾರೆ, ರವಿಶಂಕರ್ ಸರ್ ಡಾರ್ಕ್ ಕಾಮಿಡಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ನೋಡಿ ಇವರು ಅಷ್ಟೇ, ಎಷ್ಟೇ ಬಂದರೂ ಹಳ್ಳಿಲಿ ಯಾರೊಬ್ಬ ರೈತ ಈ ಥರ ಇರ್ತಾನೆ, ಅವನಿಗೆ ಒಂದು ಹೋರಾಟ ಮಾಡ್ತಾನೆ, ಅವನು ಮನೆ ಉಳಿಸ್ಕೊಳ್ಳೋಕ್ಕೋಸ್ಕರ, ಆ ರೋಡ್ಗೋಸ್ಕರ ಬರಬಾರ್ದು, ಆ ಥರ ಒಂದು ಕ್ಯಾರೆಕ್ಟ್ರ್ ಪ್ಲೇ ಮಾಡ್ತಾರೆ. ಇನ್ನು ನಮ್ಮ ಸ್ಪೆಷಲ್ ಅಪಿಯನ್ಸ್ ಬನ್ನಿ ಇಲ್ಲೇನೆ. ಈ ಸಾಂಗ್ಸ್ ನಾನು ಕೇಳಿದಾಗ ಯಾವುದೋ ಬೇರೆ ಸಾಂಗ್ದು ಕಾಂಟ್ರವರ್ಸಿ ನಡೀತಾ ಇತ್ತು. ಆವಾಗ ಯಾರೂ ಒಪ್ಕೊಳ್ಳೋಕೆ ರೆಡಿ ಆಗ್ತಾಯಿರಲಿಲ್ಲ ಸ್ಪೆಷಲ್ ಸಾಂಗ್ ಮಾಡೋಕ್ಕೆ. ಸೊ ಆವಾಗ ನಾನು ಅಪ್ರೋಚ್ ಮಾಡಿದೆ. ಸಾಂಗ್ ಕೇಳಿದ ತಕ್ಷಣ ಪ್ರಶ್ನೆ ಅವ್ರು ಒಪ್ಕೊಂಡು, ಅದಕ್ಕೆ ಎಷ್ಟು ದಿನ ಬಾಡಿ ಟೋನ್ ಮಾಡ್ಕೊಳ್ಳೋಕ್ಕೆ ಕಷ್ಟಪಟ್ಟರು ಅವರು, ಅಷ್ಟು ಫುಡ್ಡಿ ಅದನ್ನು ತ್ಯಾಗ ಮಾಡಿಕೊಂಡು ನಾನು ತರ್ತೀನಿ ಮಹೇಶ್ವರೇ ನಾನು ಸ್ಕ್ರೀನ್ ಮೇಲೆ ಅಂತೇಳಿ ಅವ್ರು ಡೆಡಿಕೇಟ್ ಮಾಡಿದ್ರು. ಆ ಮಿಲ್ಕಿ ಬ್ಯೂಟಿ ಆ ಟ್ಯಾಗ್ ಲೈನು ನಮ್ಮ ಇನ್ನೂ ಕನ್ನಡ ಇಂಡಸ್ಟ್ರಿಗೆ ಯಾರಿಗೂ ಹೋಗಿರಲಿಲ್ಲ. ಇವತ್ತು ಅವ್ರಿಗೆ ಆ ಟ್ಯಾಗ್ ಆಗಿದೆ. ಮಿಲ್ಕಿ ಬ್ಯೂಟಿ ಅನ್ನೋ ಲೇಬಲು ಪ್ರಜ್ಞೆ ಅವ್ರಿಗೆ ತಲುಪಿದೆ. ಆ್ಯಂಡ್ ನಾನು ಮುನೇ ಸರ್ ಗೌಡ ಸರ್ ಹೇಳ್ಬೋದು, ಪಾರ್ಟ್ 1 ಪಾರ್ಟ್ 2 ಮಾಡಬೇಕು, ನಾನು ಮೇಕಿಂಗ್ ನಾನು ತರಬೇಕು, ನಾನು ಕ್ಯಾಸ್ಟಿಂಗ್ ತರಬೇಕು, ಆ ಚಾಲೆಂಜ್ ತರಬೇಕು ಅಂತ ಹೇಳಿದಾಗ 1ಕ್ಕೆ 2 ಪಟ್ಟು ಖರ್ಚಾಗಲಿ ಡೈರೆಕ್ಟ್ರೆ, ನಾನು ಮಾಡ್ತೀನಿ ಅಂತ ಬಂದರು. ಎಷ್ಟೋ ಜನ ನಿರ್ಮಾಪಕರು 8 ವರ್ಷ ಇದ್ದರು. 611 ದಿನ ಇವತ್ತಿಗೆ ನಾನು ಸಿನಿಮಾ ಸ್ಟಾರ್ಟ್ ಮಾಡಿ. ಇಷ್ಟು ಜನ ನನ್ನ ನಿರ್ಮಾಪಕರು ನಾನು ಸಾಥ್ ಕೊಟ್ಟರು, ನಮಗೆಲ್ಲ ಅನ್ನ ಹಾಕಿದ್ದಾರೆ. ಇವತ್ತು ಜನ ತೊಗೊಂಡು ಹೋಗ್ತಾಯಿದ್ದಾರೆ. ಆ್ಯಂಡ್ ದೀಪು ಆಗ್ಬೋದು, ಇವರು ಮೊದಲ ಸಿನಿಮಾದಲ್ಲ ನಾವಿಬ್ಬರು, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಲಾಂಚ್ ಆಗಿದ್ದು ಸೋಪರಾಜಡ ಅಂತ ಡೆಡ್ಲಿ ಸೋಮ ಪ್ರೊಡ್ಯೂಸರ್ ಮಗ ಅವರು. ಬಾಬಾ ಅಂತ ಸಿನಿಮಾದಲ್ಲಿ ಇವರು ಹೀರೋಯಿನ್ನು ಪ್ರಜ್ಞಾ ಅವರು ಲಾಂಚ್ ಆಯಿತು, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಲಾಂಚ್ ಆಯ್ತೀನಿ. ಇವಾಗ 3 ಜನ ಒಂದೇ ಫ್ರೇಮಲ್ಲಿ ಇದ್ದೀವಿ. 20 ವರ್ಷ ಆದರೂ ಸುಧಾ ನಾವು ಇಂಡಸ್ಟ್ರಿಲಿ ಇದ್ದೀವಿ, ಅದೇ ಖುಷಿ ಆಗುತ್ತೆ. ಆ್ಯಂಡ್ ನಯನ್ ಆಗ್ಬೋದು, ಅರ್ಚನಾ ಆಗ್ಬೋದು, ಇ ಪಿಗಳು ಆ್ಯಂಡ್ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಆಗ್ಬೋದು, ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೀರೋ ಸತೀಶ್ ಸರ್ ತುಂಬ ಟಾರ್ಚರ್ ಕೊಟ್ಟಿದ್ದೀನಿ. ರಾತ್ರಿ 2:30-3 ಗಂಟೆ ನಾನು ಕಟೌಟ್ ಕಟ್ಕೊಂಡು ನಂದೇನೋ ಉಚಿತನಗಳು ಕಮರ್ಷಿಯಲ್ ಸಿನಿಮಾ ಅಂದರೆ ಹಿಂಗೆ ಓಪನ್ ಆಗಬೇಕು ಅಂತ ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿ ಸೀನಲ್ಲೂ ನಂಗೆ ಬಾಡಿ ಟೋನ್ ಆಗಬೇಕಾಯ್ತು. ಕ್ಲೈಮ್ಯಾಕ್ಸಲ್ಲೆಲ್ಲ ಅವರು ಫೈಟ್ ಮಾಡ್ಬೇಕಾದ್ರೆ ಆ ಗಟ್ಟಿತನ, ಎದೆ ಚಪ್ಪಲಿ ಕಲ್ಲಿದೆ, ವರ್ಕೌಟ್ ಆಗ್ಬೋದು, ಆ ಭಾಷೆ ಆಗ್ಬೋದು, ಎಲ್ಲ ಚೆನ್ನಾಗಿ ಮಾಡಿದ್ರು. ರಚಿತಾ ಮೇಡಮ್ ಬಗ್ಗೆ ಹೇಳೋಂಗೇ ಇಲ್ಲ. ಅವ್ರಿಗೆ ಮಂಡ್ಯ ಭಾಷೆ ಅಂದರೆ ಭಾಳ ದೊಡ್ಡ ಅಭಿಮಾನ. ಯಾವಾಗಲೂ ಅಯೋಗ್ಯವನ್ನು ಒಪ್ಕೊಳ್ಳಬೇಕನ್ನೋ ಫಸ್ಟ್ ಇದೇ ಕಾರಣ. ಅವರು ಮಂಡ್ಯ ಭಾಷೆ ನಾನು ಮಾತಾಡಬೇಕು ಅಂತ ನಾನೇ ಡಬ್ಬಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಮೊದಲ ಅವ್ರು ಡಬ್ಬಿಂಗ್ ಮಾಡಿದ ಸಿನಿಮಾ ಅಯೋಗ್ಯ. ಇವತ್ತು ಅಷ್ಟೇ ನಾನು ಡಬ್ಬಿಂಗ್ ಮಾಡೋ ಟೈಮಲ್ಲಿ ನಾನು ಹೊರಗಡೆ ಔಟ್ಸೈಡ್ ಇದ್ದೆ, ಅಂದರೆ ನಾನು ಟೆಕ್ನಿಕಲ್ ವರ್ಕ್ ಮಾಡ್ತಾಯಿದ್ದೆ. ಬಟ್ ಇವತ್ತು ಅಷ್ಟು ಚೆನ್ನಾಗಿ ಅವರು ಡಬ್ಬಿಂಗ್ ಮಾಡಿದ್ದಾರೆ, ಅಭಿನಯಿಸಿದ್ದಾರೆ. ಮಹೇಶ್ ಈ ಪಾತ್ರ ಹಿಂಗೆ ಬರುತ್ತೆ, ಪಾರ್ಟ್ 2 ಮಾಡಬೇಕಂದ್ರೆ ಒಂದು ಚಾಲೆಂಜ್ ಇರುತ್ತೆ. ಆಲ್ರೆಡಿ
ಮ್ಯಾರೇಜ್ ಆಗೋಗಿರ್ತಾರೆ, ಅಲ್ಲಿಂದ ಸ್ಟಾರ್ಟ್ ಆಗೋಕ್ಕೆ ಹೆಂಗೆ ಮಾಡ್ತೀರಾ ಅನ್ನೋದು ಚಾಲೆಂಜ್ ಇರುತ್ತೆ. ಬಟ್ ಅವ್ರ ಅಭಿಮಾನಿಗಳಿಗೆ, ಲೇಡಿ ಸೂಪರ್ ಸ್ಟಾರ್ ಅಭಿಮಾನಿಗಳಿಗೆ ನಾನು ಏನು ತೋರಿಸಿದ್ದೀನಿ, ಅಭಿನಯ ಚತುರ ಅಭಿಮಾನಿಗಳಿಗೆ ಏನು ತೃಪ್ತಿಪಡಿಸಿದ್ದೀನಿ, ಹಾಗೆ ಜನಕ್ಕೆ ಏನು ಕೊಡಬೇಕು ಬೀಗ್ ರೂಟನ್ನೇ ಹಾಕಿದ್ದೀನಿ. ಬನ್ನಿ, ಎಂಜಾಯ್ ಮಾಡಿ, ಮೇಡಮ್ ಹೇಳುವಂಗೆ. ನೀವುಗಳು ಅಷ್ಟೇ ನಾನು ಕೇಳ್ಕೊಳ್ಳೋದು, ಈ ಕ್ಷಣದಿಂದ ನೀವುಗಳು ಜನಗಳ ಮಧ್ಯೆ ಹೋಗಿ ಇಂಥ ಒಂದು ಮಣ್ಣಿನ ಸಿನಿಮಾ, ಒಂದು ಆರ್ಗ್ಯಾನಿಕ್ ಕಾಮಿಡಿ, ಒಂದು ಒಳ್ಳೆಯ ಸಿನಿಮಾ ಬಂದಿದೆ ಅನ್ನೋದನ್ನ ನೀವು ಆ ರಿಪೋರ್ಟನ್ನು ತೆಗೆದುಹಾಕಿದ್ರೆ ನಾವು ಗೆಲ್ತೀವಿ. ನಾವು ಗೆದ್ದಾಗ ಪಾರ್ಟ್ 3 ಖಂಡಿತ ಮಾಡ್ತೀನಿ. ರಾಗಿ ಬೈನ ಇನ್ನೊಂದು ರೂಪದಲ್ಲಿ ತರ್ತೀನಿ. ರವಿ ಸರ್ ಆ್ಯಂಡ್ ನಮ್ಮ ಮತ್ತೆ MLA ಆಗುವಂಥ ನಮ್ಮ ಸಿದ್ದೇಗೌಡರನ್ನ ಬೇರೆ ಐಡಿಯಾಗಳನ್ನ ಇಟ್ಕೊಂಡಿದ್ದೀನಿ. ಮತ್ತು ಪ್ರಶ್ನೆ ಅವ್ರು ಕಂಟಿನ್ಯೂ ಆಗ್ತಾರೆ, ಬೇರೆ ಒಂದು ಸ್ಪೆಷಲ್ ಅವ್ರಿಗೊಂದು ಪಾತ್ರ ಇದ್ದೇ ಇರುತ್ತೆ. ಇನ್ನು ನಮ್ಮಿಬ್ರು ಸೂಪರ್ ಸ್ಟಾರ್ಗಳು ಇಲ್ಲಿದ್ದಾರೆ ನೋಡಿ, ಗೆಳೆಯರು. ಏನು ಮಾತಾಡಂಗಿಲ್ಲ, ನಾವು ನಿನ್ನೆ ಚೇಂಜ್ ಮಾಡ್ಬಿಡ್ತೀವಿ. ನನ್ನ ಗೆಳೆಯ ಹೇಳ್ತಾರೆ ನನ್ನೇ ಚೇಂಜ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು. ಪಾರ್ಟ್ 4 ಬರ್ತೀನಿ ಗೆಳೆಯ ಹಂಗಾರೆ. ಆ್ಯಂಡ್ ಮುಖ್ಯವಾಗಿ ಪ್ರಭಾ ಅಂತ ಒಂದು ಕ್ಯಾರೆಕ್ಟರ್ ಮಾಡೋರು ನೋಡಿ. ಈ ಪಾತ್ರಕ್ಕೆ ಹೆಸರೇ ಇಲ್ಲ, ಬಟ್ ಬರೋ ಕ್ಯಾರೆಕ್ಟರ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವರು ಬಿಗ್ ಬಾಸ್ಗೆ ಬಂದಂಥವ್ರು, ಆಮೇಲೆ ತುಂಬ ಹೇಳಿಲ್ಲ ನಾಟಿ ಕಲಾವಿದರು, ಕಿರಿಯಾಣ ಇವರೆಲ್ಲ ಆಗಲಿ. ಇವ್ರನ್ನ ಹೆಚ್ಚೆಚ್ಚು ಅವಕಾಶ ಕೊಡಬೇಕು, ಹೆಚ್ಚೆಚ್ಚು ಸಿನಿಮಾಗಳನ್ನ ಕೇಳ್ಕೊತೀನಿ. ಕಾಮಿಡಿ ಪಾತ್ರನ ಸೇರಿಸಿ ನಾವು ಅದು ಯಜಮಾನ ಆಗ್ಬೋದು. ಯಜಮಾನಕ್ಕಿಂತ ದೊಡ್ಡ ಇಂಡಸ್ಟ್ರಿಯಲ್ಲಿ ವಿಷ್ಣುವರ್ಧನ್ ಸರ್ ಕೊಟ್ಟು ಯಜಮಾನಕ್ಕಿಂತ ದೊಡ್ಡ ಸಿನಿಮಾ ಯಾವುದಿದೆಯಾ ಇಂಡಸ್ಟ್ರಿಯಲ್ಲಿ, ಅದು 1 ವರ್ಷ ಓಡಿದಂಥ ಸಿನಿಮಾದಲ್ಲೇ ಒಂದು ಕಾಮಿಡಿ ಟ್ರ್ಯಾಕ್ ಸಪ್ರೇಟಾಗಿರ್ತಿತ್ತು. ಸೊ ನಾನು ಅದನ್ನು ಫಾಲೋ ಮಾಡಿದವನು. ಇವತ್ತು ಜನ ಎಂಟರ್ಟೈನ್ಮೆಂಟ್ ಇಷ್ಟಪಡ್ತಾರೆ. ಆ್ಯಂಡ್ ದೀಪು ಆಗಲಿ, ಎಲ್ಲರೂ ಒಳ್ಳೇದಾಗಲಿ. ಆ್ಯಂಡ್ ಸರ್ ನಿಮಗೂ ಅಷ್ಟೇ ಥ್ಯಾಂಕ್ ಯು ಪಾತ್ರ ಮಾಡಿದ್ದಕ್ಕೆ. ನಿಮ್ಮೆಲ್ಲ ಜನಕ್ಕೆ ಹಾಕಿದ್ದೀನಿ, ಜನ ಗೆಲ್ಲಿಸ್ಬೇಕು. ನೀವುಗಳು ಜನ ಮಧ್ಯೆ ರಿವ್ಯೂ ತೆಗೆದು ಹಾಕಿ ಜನ ಅದನ್ನು ಬಿಲೀವ್ ಮಾಡ್ತಾರೆ. ನಾವು ಮಾತಾಡೋಕ್ಕಿಂತ ಅವ್ರು ಮಾತಾಡಲಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲ, ನಂದೊಂದು ಕ್ವಶನ್ ಇಲ್ಲ, ನಾನ್ ವೆಜ್ ಯಾವಾಗ ತಿಂತೀಯ? ನಾನ್ ವೆಜ್ಜು ಸುಮಾರು ದಿನ ಆಗೈತೆ, ಸಿನಿಮಾಗೋಸ್ಕರ ನಾನ್ ವೆಜ್ ಬಿಟ್ಟಿರೋದು. ಯಾವಾಗ ತಿಂತ ಹೇಳಿ ಗೆಳೆಯ? ಈಗ ಹೋಯ್ತಾ ತಿನ್ಕೊಂಡು ಹೋಗೋದಿನ? ಖಂಡಿತ ಇವತ್ತಿಂದ ನಾನ್ ವೆಜ್ ತಿಂತೀನಿ. ಸಿನಿಮಾಗೋಸ್ಕರ ನಾನ್ ವೆಜ್ ಬಿಟ್ಬಿಟ್ಟಿದೆ. ಸಿನಿಮಾ ಬರಲಿ, ರಿಪೋರ್ಟ್ ಬಂದ ಮೇಲೆ ಮಾತಾಡೋಣ. ಒಮ್ಮೆಲಿಂದ ನಾನ್ ವೆಜ್ ಸ್ಟಾರ್ಟ್ ಮಾಡೋಣ ಅಂತಿದ್ದೆ. ಗೆಳೆಯ ಹೇಳುವಂಗೆ ಇವತ್ತಿಂದನೇ ಆ ಊಟನ ಸ್ಟಾರ್ಟ್ ಮಾಡೋಣ. ಖಂಡಿತ. ಕಬಾಬ್ ಮಾಡಿದ್ಮೇಲೆ ಥ್ಯಾಂಕ್ ಯು. ನಾನು ಗೆಳೆಯರು ಮಾತಾಡಲಿ. ಸಿನಿಮಾ ತುಂಬ ಚೆನ್ನಾಗಿದೆ. ನಾವು ಹೇಳೋದಕ್ಕಿಂತ ಅವರೇ ಹೇಳ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಡಬಲ್ ಧಮಾಕ. ಮಹೇಶ್ ಅಣ್ಣನ ಕಷ್ಟ, ನಮ್ಮ ಸತೀಶ್ ಅಣ್ಣನ ಕಷ್ಟ, ಮತ್ತು ಎಲ್ಲ ಕಲಾವಿದರು ಮತ್ತು ನಮ್ಮ ಮುನೇಗೌಡರು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಇವತ್ತು ಥಿಯೇಟ್ರಲ್ಲಿ ಕೂತಾಗ ಭಾಳ ಎಲ್ಲರೂ ಪ್ರತಿಯೊಂದು ಸೀನ್ಗೂ ಇಷ್ಟಪಟ್ಟು ಶಿಳ್ಳೆ ಚಪ್ಪಾಳೆ ಹೊಡಿತಾ ಇದ್ದರೆ ನಮಗೆ ಏನೋ ಒಂಥರ ಅಂದರೆ ಗತವೈಭವ ಬಂದಂಗೆ ಆಗುತ್ತೆ. ಅಂದರೆ ನಾವು ಮುಂಚೆ ಎಲ್ಲ ಬ್ಲಾಕ್ ಟಿಕೆಟ್ ಕೊಟ್ಟು ನೋಡ್ತಾ ಇದ್ವಿ ಸಿನಿಮಾಗಳು, ಆ ಥರ ಒಂದು ಫೀಲ್ ಬಂತು. ದಯವಿಟ್ಟು ಸಿನಿಮಾ ನೋಡಿ, ಸೂಪರ್ ಆಗಿದೆ. ನಮ್ಮ ಬೆಣ್ಣೆ ಮಟನ್ ಮಾತಾಡ್ತಾರೆ. ಕಾಪಿರೇಟ್ ಹಾಕ್ತಾರೆ ಬಚ್ಚೇಗೌಡ ಅಭಿಮಾನಿಗಳು. ಏನಕ್ಕೆ ನೀವು ಕಾಪಿರೇಟ್ ಹಾಕಿಸ್ಕೊತೀರಲ್ಲ? ನಮ್ಮ ಅಣ್ಣದಿರು ಮಾತಾಡ್ತಾರೆ. ಮಾತಾಡಿ ಅಣ್ಣ. ಗೊತ್ತು ನಿಮ್ಗೆ ಅರ್ಜೆಂಟ್ ಕೆಲಸ ಐತೆ, ಹೋಗ ನೀವು. ಒಂದು ಸಿನಿಮಾದ ಗೆಲುವು 10 ಸಿನಿಮಾಗಳ ಪ್ರೇರಣೆ ಆಗ್ತದೆ. 10 ಸಿನಿಮಾಗಳ ಪ್ರೇರಣೆ ಆದರೆ ನೂರಾರು ಜನರಿಗೆ ಕೆಲಸ ಸಿಗ್ತದೆ. ನೂರಾರು ಜನರಿಗೆ ಕೆಲಸ ಸಿಕ್ಕರೆ ಸಾವಿರಾರು ಕುಟುಂಬ ಉಳಿತದೆ. ಯಾಕೆ ಅಂತಂದರೆ ಇದೊಂದು ಉದ್ಯಮ. ಸೋಲಲ್ಲಿ ನಿಂತಿಲ್ಲ ಸಿನಿಮಾ, ಯಾವತ್ತೂ ಗೆಲುವಲ್ಲಿ ನಿಂತಿರೋದು. ಒಂದು ಒಳ್ಳೆಯ ಸಿನಿಮಾ ಸಿಕ್ಕಿದಾಗ ಯಾವತ್ತೂ ಕನ್ನಡದ ಮನಸ್ಸುಗಳು ಸೋಲಿಸಿಲ್ಲ. ಸೊ ಈ ಗೆಲುವು ಎಲ್ಲ ಅವ್ರಿಗೆ ಅರ್ಪಣೆ. ಆಮೇಲೆ ನಾವು ಪಬ್ಲಿಸಿಟಿ ಶುರು ಮಾಡಿದಾಗಿಂದಲೂ ಕೂಡ ನಮ್ಮ ನೆರಳಾಗಿ ನಿಂತಿರೋ ನಿಮ್ಗೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮಾತು ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಸ್ವಲ್ಪ ಎಮೋಷನ್ ಆಗಿದೆ, ಎಮೋಷ್ನಲ್ ಆಗ್ತಿದೆ ಬಾಡಿ. ಹಿಂಸೆ ಅನಿಸುತ್ತೆ, ಯಾಕಂದರೆ ಸೋತು ಒಂದು ಸಿನಿಮಾ ಗೆಲ್ಲಬೇಕು ಅಂತ ಅನಿಸುತ್ತೆ. ಕನ್ನಡ ಇಂಡಸ್ಟ್ರಿ ಉಳಿಲೇಬೇಕು ಇವಾಗ. ಎಲ್ಲರೂ ಹೇಳ್ತಾರೆ ಏನರ ICU ಹೋಗ್ಬಿಡ್ತೀವಿ ನಿಮ್ಮ ಸಿನಿಮಾ ಅಂತ ರೋಡಲ್ಲಿ ಹೋಗೋರು. ICU ಇಲ್ಲಪ್ಪ, ICU ಅದು ಆ್ಯಕ್ಚುಲಿ ನಾವು ನೋಡೋಂಗೆ ಮಾಡ್ತೀವಿ ಸಿನಿಮಾ. ಗೆಲ್ಸೋಂಗೆ ನೀವು ಮಾಡಿ ಅಂತ ಹೇಳ್ತೀನಿ. ಮಹೇಶ್ ಅವರು ಹೇಳಿದ್ರು ಬನ್ನಿ ಮಿಲ್ಕಿ ಬ್ಯೂಟಿ ಅವರೇ. ಇವರು ಮಿಲ್ಕಿ ಬ್ಯೂಟಿ, ನಾನು ಬ್ಲ್ಯಾಕ್ ಬ್ಯೂಟಿ. ಎನಿವೇಸ್, ಸುಮಾರು ವರ್ಷಗಳ ನಂತರ ನಾನು ಮಿಲ್ಕಿ ಬ್ಯೂಟಿ ಸಾಂಗ್ನ ಮುಖಾಂತರ ತೆರೆ ಮೇಲೆ ಕಾಣಿಸ್ಕೋತಾ ಇದ್ದೀನಿ. ತುಂಬಾ ಖುಷಿ ಆಯಿತು. ಒಬ್ಬ ಆರ್ಟಿಸ್ಟ್ಗೆ ಅದು ಅವ್ರನ್ನ ತೆರೆ ಮೇಲೆ ನೋಡಿದಾಗ ಹೇಗೆ ಕಾಣಿಸ್ತೀನಿ ಅನ್ನೋ ಒಂದು ಕುತೂಹಲ ಇತ್ತು. ಸುಮಾರು ವರ್ಷಗಳ ನಂತರ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ಕೆಲಸ ತೆಗೆಸಿದ್ದಾರೆ ನನ್ನ ಕೈಯಲ್ಲಿ. ಆ್ಯಂಡ್ ಸಿನಿಮಾದ ಬಗ್ಗೆ ಹೇಳಬೇಕಂತ ಅಂದರೆ ನನಗೆ ನಕ್ಕು ತುಂಬ ವೆರಿ ಎಂಟರ್ಟೈನಿಂಗ್ ಮೂವಿ. ಔಟ್ ಆ್ಯಂಡ್ ಔಟ್ ಕಾಮಿಡಿ ಕಮರ್ಷಿಯಲ್ ಸಿನಿಮಾ ಅಂತಲೇ ಹೇಳ್ಬೋದು. ಎಲ್ಲರೂ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ ಅಯೋಗ್ಯ 2 ಸಿನಿಮಾಕ್ಕೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟರಲ್ಲಿ ನೋಡಿ ನಮ್ಮ ಕನ್ನಡನ ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ನಾನು ಎಷ್ಟೊತ್ತಿಂದ ನೀವೆಲ್ಲರೂ ಅವ್ನ ಕೈಲಿ ಹಿಡ್ಕೊಂಡು ಇವರಿಬ್ರು ಹಿಡ್ಕೊಂಡು ಪಾಪ ಚೇಂಜ್ ಮಾಡಿಕೊಂಡು ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ.
ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಮ್ಗೆ ಹೆಂಗೆ ಅನ್ನಿಸ್ತು? ಅಲ್ಲ ನೀನು ಇಲ್ಲೇ ಬಿಟ್ಕೊಂಡು ಆನೆಸ್ಟಾಗಿ ಹೇಳಿ, ನಿಮ್ಗೆ ಹೆಂಗೆ ಅನ್ನಿಸ್ತು? ಎಲ್ಲರೂ ಕೇಳಿಸ್ಕೊತಾ ಇದ್ದೀರಾ, ನನ್ನ ಸೋಷಿಯಲ್ ಮೀಡಿಯಾ ಮಿತ್ರರೆಲ್ಲರೂ ಅವರೇ ಪ್ರೀತಿಯಿಂದ ಹೇಳ್ತಿದ್ದಾರೆ ಚೆನ್ನಾಗಿತ್ತು ಅಂತ. ಖಂಡಿತವಾಗ್ಲೂ ಚೆನ್ನಾಗಿದೆ. ಅಂದರೆ ನಾನು ಒಂದು 8 ವರ್ಷದ ಹೀಗೆ ಸಿಂಗಲ್ ಸ್ಕ್ರೀನಲ್ಲಿ ಸಿನಿಮಾನ ಫಸ್ಟ್ ಶೋ ನೋಡಿದ್ದು ಅಯೋಗ್ಯನೇ. ಇಷ್ಟು ಅಂದರೆ ನಾಯಕರುಗಳ ಜೊತೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಜೊತೆ ಕೂತ್ಕೊಂಡು ನೋಡಿದ್ದು. ಅದಾದಮೇಲೆ ರಾಬರ್ಟ್ ಸಿನಿಮಾಗೆ ಬಂದ್ಬಿಟ್ಟು ನೋಡಿದ್ದು. ಈಗ ಅಯೋಗ್ಯ 2 ಮತ್ತು ನಾನು ನೆನ್ನೆ ಬರ್ದಾಕಿದೆ. ಆ್ಯಕ್ಚುಲಿ ಇಷ್ಟು ಖುಷಿ ಆಗ್ತದೆ, ಎಷ್ಟು ಮನಸ್ಸಿಗೆ ಏನೋ ಒಂಥರ ಈ ಕಳೆದೋಗಿರೋ ಮಕ್ಕಳು ಸಿಗ್ತಾರಲ್ಲ, ಹಂಗಾಗ್ಬಿಟ್ಟಿದ್ದು ನಮಗೆ. ಕಳೆದೋಗಿರೋ ಮಕ್ಕಳು ಸಿಕ್ಕಿದಾಗ ತಂದೆ ತಾಯಿಗಳು ಖುಷಿ ಪಡ್ತಾರಲ್ಲ, ಆ ಥರ ಕಳ್ಕೊಂಡಿದ್ದೀವಿ ಪಡ್ಕೊಂಡಿದ್ದೀವಿ ಅನ್ನೋಷ್ಟು ಖುಷಿ ಇವತ್ತು ಥಿಯೇಟ್ರಲ್ಲಿ ನೋಡಿದಾಗ. ಮೇಲ್ಗಡೆ ಕೂತಿದ್ವಿ, ಬಾಲ್ಕನಿಲಿ ನೋಡ್ತಾ ಇದ್ವಿ, ಆದರೆ ಮತ್ತೆ ಯಾಕೋ ಅಲ್ಲೊಂದು ಸ್ವಲ್ಪ ಏನೋ ಅನ್ನಿಸ್ತಾ ಇರಲಿಲ್ಲ, ಏನು ಸೌಂಡ್ ಸ್ವಲ್ಪ ಕರೆಕ್ಟಾಗಿಲ್ವಾ ಅಂತ. ಕೆಳಗಡೆ ಬಂದು ನೋಡಿದ್ರೆ ಅಲ್ಲಿ ಸೌಂಡ್ ಆಗಿರ್ಬೋದು, ಜನಗಳ ರಿಯಾಕ್ಷನ್ ಆಗಿರ್ಬೋದು, ಎಕ್ಸಲೆಂಟ್ ಆಗಿತ್ತು. ಸೊ ಇಂಥ ಒಂದು ಸಿನಿಮಾ ಅಯೋಗ್ಯ 2 ಆಗೋಕ್ಕೆ ಕಾರಣ ನಮ್ಮ ನಿರ್ದೇಶಕ ಮಹೇಶ್, ನಿರ್ಮಾಪಕರು ಮುನೇಗೌಡರು, ನಮ್ಮ ನೀನಾಸಂ ಸತೀಶ್ ಸರ್ರು, ಎಲ್ಲ ಕಲಾವಿದರು. ಮತ್ತು ತುಂಬ ಜನ ಹೇಳ್ತಿದ್ದೇನೆಂದರೆ ತುಂಬ ನ್ಯಾಚುರಲ್ ಆಗಿದೆ ಸಿನಿಮಾ ಅಂತ. ಈಗ ಬಯಸ್ತಿರೋದು ಅದನ್ನೇ ಎಲ್ಲರೂ. ಏನು ನ್ಯಾಚುರಲ್ಲಾಗಿ ಹೊರಗಡೆ ನೋಡ್ತೀವಿ, ಆ ಥರ ಸಿನಿಮಾದಲ್ಲಿ ನಮಗೇನೋ ಹೊಸ್ದಾಗಿ ಒಗ್ಗರಣೆ ಹಾಕ್ಬಿಟ್ಟು ಏನು ಕೊಡೋದು ಬೇಡ, ಹೊಸ್ದಾಗ ಏನು ಕೊಡಬೇಕು ಅದು ಕೊಟ್ಬಿಟ್ಟು ತಿನ್ಕೊಂತೀವಿ ಅನ್ನೋ ಥರಕ್ಕೆ ಅಷ್ಟು ಹಸುವಾಗಿರೋರಿಗೆ ಮೃಷ್ಟಾನ್ನ ಭೋಜನ ಸಿಗುವಂಥ ಸಿನಿಮಾ ಆಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು, ಲವ್ ಯು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.